ಪುಕ್ಳು ತಿಕ್ಳು ನನ್ನ ಮಕ್ಳು ಆಗ್ಬಿಟ್ಟಿದೀವಿ. ಏನ್ ಹೇಳಕ್ ಹೋಗೋಣ, ಸಾಕಾಗೋಯ್ತು ನನಗೂ ಹೇಳಿ ಹೇಳಿ. ಬರೀ ಡೌಗಳು ಎದ್ರಿಗೆ ಬಂದು ಹೇಳಕ್ ಯಾವನಿಗೂ ಮೀಟ್ರಿಲ್ಲ ಅಂತ. ಅಣ್ಣ ಇದೆಲ್ಲ ಮಾಡೋದಕ್ಕೆ ಕಾರ್ಯಾಂಗ ಇದೆ, ನ್ಯಾಯಾಂಗ ಇದೆ, ಶಾಸಕಾಂಗ ಇದೆ. ದಿನಗಳಲ್ಲಿ ಈ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ನು ಬೇಕಾದ್ರೆ ನೀವು ಮರ್ತು ಬಿಡ್ತೀರಾ. ನಿಮ್ಮ ಮಕ್ಕಳಿಗೋಸ್ಕರ ದುಡಿತೀನಿ, ಕಳ್ಳರ ಮಕ್ಕಳಿಗೋಸ್ಕರ ದುಡಿತೀನಿ ಅಂತೇಳಿ ದುಡ್ಕಂತ ಆ ಸಮಾಜದಲ್ಲಿ ಆ ಮಕ್ಳನ್ನು ಇಲ್ಲಿ ಬಿಟ್ಟು ಹೋಗಿ ಆಹಾ ಅವ್ರು ಈಗಲೇ ಕೇಳಿರಿ ABCD ಬಿಟ್ರಿ, ಅವ್ರಿಗೆ ಇನ್ನೇನೂ ಗೊತ್ತಿಲ್ಲ. ಅಣ್ಣ ನಿಮ್ಮ ಪಕ್ಕದ ಮನೆಯಿಂದಿಲ್ಲ ಅಣ್ಣ ಅವನು, ಅಣ್ಣ ಸರಿ ಇಲ್ಲ ಅಣ್ಣ ಅವನು, ಗಲೀಜ್ ನನ್ನ ಮಗ ಕಾರಣ, ಸರಿಲ್ಲ ಅಂತೀನಿ. ಅಣ್ಣ ನಿಮ್ಮ ಪಕ್ಕದ ಮನೆ ಅಣ್ಣ, ಅಣ್ಣ ಸೈಕೋ ನನ್ನ ಮಗ ಕಾರಣ, ನನ್ನ ಮಗ ಕಾರಣ, ಸರಿಲ್ಲ ಕಾರಣ ಅವನು. ಅಯ್ಯೋ ಇವನು ಸರಿಲ್ಲ ಅಂತಾರೆ. ನಾನು ಬೇರೆ ಮದುವೆದಾಗಿದ್ದೀನಿ. ಒಂದು ಕೆಲಸ ಮಾಡೋಣ ಅಣ್ಣ, ಬರೋಣ ಇಲ್ಲಿ ಅಣ್ಣ, ನೀನು ಬರೋಣ ಇಲ್ಲಿ. ಏನೋ ಅಣ್ಣ ಇವನೇನೋ ಸರಿಯಿಲ್ಲ ಅಂತಿದ್ದಿಲ್ಲ ಅಣ್ಣ, ಎದ್ರಿಗೆ ನಿಲ್ಸೀನಿ, ಅದೇನು ಸರಿಯಿಲ್ಲ ಅಂತಿಲ್ಲ ಅಣ್ಣ, ಅವ್ನು ಸರಿ ಮಾಡ್ಕೊಂತಾನೆ. ಅಣ್ಣ ಇವನೇನೋ ಸರಿಯಿಲ್ಲ ಅಂತಿದ್ದಿಲ್ಲ ಅಣ್ಣ, ಕಚಡ ನನ್ನ ಮಗ, ಲುಚ್ಚ ನನ್ನ ಮಗ ಅಂತಿದ್ದಿಲ್ಲ ಅಣ್ಣ, ಹೇಳಣ್ಣ ಸರಿ ಮಾಡ್ಕೊಂತಾನೆ. ಅಯ್ಯೋ ಅಣ್ಣ ಇವ್ನು ನಮ್ಮಿಬ್ರು ಮಧ್ಯೆ ತೊಂದಾಗ್ತಾನೆ ಕಾರಣ ಅಣ್ಣ, ನಾವೇನು ಒಂದೇ ಇಲ್ಲ ಕಾರಣ ಅಣ್ಣ, ನೀನು ಅಂದ್ರೆ ನನ್ನ ದೇವ್ರಲ್ಲ ಅಣ್ಣ, ನೀನು ತಮ್ಮ ಅಲ್ವೇಣ ಅಣ್ಣ, ನೀನು ಅಣ್ಣ ಅಲ್ವೇಣ. ಅಯ್ಯೋ ಬರೀ ಡೌಗಳು ಎದ್ರಿಗೆ ಬಂದು ಹೇಳಕ್ಕೆ ಯಾವನಿಗೂ ಮೀಟ್ರಿಲ್ಲ ಅಂತೀನಿ. ಎಲ್ಲ ಹಿಂದೆ ಮುಂದೆ ಮಾತಾಡೋಂಥದ್ದು ಏನೈತಿ, ಇವ್ನು ಸರಿ ಇಲ್ಲ ಅಂತೀರಾ, ಅವ್ನು ಸರಿ ಇಲ್ಲ ಅಂತೀರಾ, ಆದರೆ ಎದ್ರಿಗೆ ಬಂದು ಸರಿ ಮಾಡ್ಕೊಳ್ರಿ ಅಂತ ಹೇಳೋಕ್ಕೆ ಯಾವನಿಗೂ ಮೀಟ್ರಿಲ್ಲ. ಅಲ್ಲ ಏನು ಮಾಡ್ತೀರಾ ಅಂತ. ಅಣ್ಣ ಇವರು ನಮ್ಮ ತಾಲೂಕಿನ MLA ಅಣ್ಣ ನಮಸ್ತೆ ಅಣ್ಣ ಪಡೆ ಕುಡಿತೀವಿ ಅಣ್ಣ ಜೈ ಅಂತೀವಿ ಅಣ್ಣ. ಕಾಚಡಾನ ನಮ್ಮ ಮಗ ಇವನು ನಮ್ಮ ತಾಲೂಕಿನ MLA. ಈ ಚೌಟ್ರಿ ಮಾಡಿರೋದು ನಮ್ಮ ದುಡ್ಡಗೆ ಅಂತೀನಿ. ಅವ್ರ ಮಕ್ಳಿಗೊಂದು ಅಪಾರ್ಟ್ಮೆಂಟ್ ಮಾಡಿಕೊಟ್ಟ, ಅದು ನನ್ನ ದುಡ್ಡಗೆ ಅಂತೀನಿ. ಏಸ್ಗೆ ಬಿದ್ದಿರೋದು ತಿನ್ನ ನನ್ನ ಮಕ್ಕಳು ಸರಿಯಿಲ್ಲ ಅಂತೀನಿ. ಅಲ್ಲಣ್ಣ ಇದನ್ನ ಡೈರೆಕ್ಟಾಗಿ ಹೇಳಿದಿದ್ರೆ ಅವ್ರು ಯಾವತ್ತೋ ಕಂಟ್ರೋಲಿಂಗ್ ಆಗಾರಲ್ಲಣ್ಣ, ಇದನ್ನ ಹೇಳಿದಿದ್ರೆ ಅವ್ರು ಸರಿಯಾಗಾರಲ್ಲಣ್ಣ. ಅವ್ನು ಬಂದಾಗ ಜೈ ಅಂದರೆ ಅವ್ನು ಮಾಡ್ತಾನೆ ಅಲ್ವೇ ಅಣ್ಣ. ಬರೀ ಡೌಗಳು ಅಣ್ಣ. ಅದೇನದು ಬರೀ ಡೌಗಳು ಡವ್ ಅಂದ್ರೆ ಏನಣ್ಣ? ಓಹೋ ಏನು ಡವ್ ಮಾಡ್ತಿರೋ, ಡವ್ಗಳು ಅಂದ್ರೆ ಏನು ಗೊತ್ತಿಲ್ಲ ನಿಮಗೆ? ಆಸ್ಪತ್ರೆಯಲ್ಲಿ ಅಪ್ಪಾ ಅಂತೇಳಿ ಹೋಗಿ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಅಂತ ಲಕ್ಷಾಂತರ ರೂಪಾಯಿ ಪೀಕ್ತಿದ್ರಲ್ಲ, OT ಮಾಡಿ 8 ಅವರ್ ಮೇಲೆ ಇನ್ನೊಂದು 10 ಅವರ್ ಡ್ಯೂಟಿ ಮಾಡಿ, ಅಯ್ಯಯ್ಯೋ ತಲೆಭಾರ, ಅಯ್ಯಯ್ಯೋ ಆ ಟ್ರಾಫಿಕ್ಕು, ಈ ವಾಸನೆ, ಈ ಧೂಳು ಅಂತೇಳಿ ಜೀವನನ ಜೀವಿಸೋದಕ್ಕೆ ಕಷ್ಟಪಡ್ತಿದ್ರಲ್ಲ, ಅವಾಗ ನಿಮಗೆ ಇವೆಲ್ಲ ಗೊತ್ತಾಗ್ಲಿಲ್ಲ ಅಲ್ಲ? ಏನು ಜಾಡ್ರ ಅಲ್ಲ. ಆದ್ರೂ ಅಣ್ಣ ಇದೆಲ್ಲ ಮಾಡೋದಕ್ಕೆ ಕಾರ್ಯಾಂಗ ಇದೆ, ನ್ಯಾಯಾಂಗ ಇದೆ, ಶಾಸಕಾಂಗ ಇದೆ, ಪತ್ರಿಕೋದ್ಯಮ ಅಂಗ ಇದೆ. ಅಣ್ಣ ಇವರೆಲ್ಲ ತಿಳಿಸ್ಬೇಕಣ್ಣ ಜನಗಳನ್ನ. ಇದನ್ನೆಲ್ಲ ತಿಳಿಸಿದ್ರೆ ಅವ್ರು ಮಾಡ್ಬೋದಿತ್ತಲ್ಲ, ನಾವು ಯಾಕೆ ಮಾಡೋದು? ಓಹೋ ಪಾಪ ಅವ್ರು ಮಾತ್ರ ಮಾಡಬೇಕು. ನಿಂದೊಂದು ಮೊಬೈಲ್ ಐತಿ, ಮೊಬೈಲಾಗ ಒಂದು ಸ್ಟೇಟಸ್ ಹಾಕೊಂಡ್ರೆ 100 ಜನ ನೋಡ್ತಾರೆ, ಫೇಸ್ಬುಕ್ಗೆ ಹಾಕೊಂಡ್ರೆ 1000 ಜನ ನೋಡ್ತಾರೆ, ಯೂಟ್ಯೂಬ್ಗೆ ಹಾಕೊಂಡ್ರೆ ಇನ್ನೆಷ್ಟೋ ಜನ ನೋಡ್ತಾರೆ. ಇದನ್ನು ಮಾಡ್ರಿ ಅಂದರೆ ಸಭ್ಯ ಶಂಡರು ನಾವೆಲ್ಲರ. ಅಣ್ಣ ನಮಗೆ ಹೆಂಡ್ತಿ ಮಕ್ಳಿದಾರಣ್ಣ. ನನಗೆ ಇರಳೆ ಒಬ್ಳು ಹೆಂಡ್ತಿ ಕಣೋ ಅಣ್ಣ, ಒಂದೊಂದು ಡಜನ್ ಮಕ್ಳು ಮಾಡ್ಕೊಂಡಿರ್ತೀವಿ, ಅವ್ರನ್ನೆಲ್ಲ ಸಾಕ್ಬೇಕು, ಸಲಹಬೇಕು, ಅವರೆಲ್ಲ ತೊಳಿಬೇಕು. ಏನು ಕಮ್ಮಿ ಕೆಲಸ ಅಣ್ಣ, ಆಗಲ್ ಕಣ. ನಮಗೆ ನಮ್ದು ಯಾವ್ದು 1000 ರಿಸ್ಕ್ ಇರ್ತಾವ ಸ್ವಾಮಿ, ನೀನೇನೋ ಹೇಳ್ಬಿಡ್ತೀಯಾ? ಬರೀ ಡೌಗಳು ಅಲ್ಲ. ನಿಮ್ಮಂಗೆಯ ಎಲ್ಲರೂ ಭಗತ್ ಸಿಂಗು, ಸುಭಾಷ್ ಚಂದ್ರ ಬೋಸು, ಕ್ರಾಂತಿಕಾರಿಗಳು, ಮಂದಗಾಮಿಗಳು, ತೀವ್ರಗಾಮಿಗಳು, ಮಹಾತ್ಮರು ಎಲ್ಲರೂ ಕೂಡ ಆ ಸಂವಿಧಾನ ಇನ್ನೊಂದು ಮತ್ತೊಂದು ಬರಿದಂಗೆ ಅವರೂ ನಿಮ್ಮಂಗೆ ಆರಾಮಾಗಿ ಈ ದೇಶದಾಗ ಇದ್ದಿದ್ರೆ, ಅವ್ರ ಪೀಳಿಗೆನಾರು ಮುಂದುವರ್ಕೊಂಡು ಬೆಳೆದಿದ್ರೆ, ಒಳ್ಳೆ ತಳಿಗಳಾರು ಬೆಳ್ಕೊಂಡು ದೇಶನಾರು ಸಮೃದ್ಧಿ ಆಗಿರ್ತಿದ್ದು. ಇತ್ಲಾಗ ನಿಮ್ಮ ತಳಿಗಳು ಬೆಳೆದಿದ್ದೋ ಇತ್ಲ ಕಳೆನೂ ಅಲ್ಲ, ಇತ್ಲ ಕೊಳೆನೂ ಅಲ್ಲ, ಇತ್ಲ ಪೈರು ಅಲ್ಲ. ಅಣ್ಣ ಏನಣ್ಣ ಅದೇನೋ ಭಗತ್ ಸಿಂಗು, ಸುಭಾಷ್ ಚಂದ್ರ ಬೋಸ್ ಕ್ರಾಂತಿಕಾರಿ ಅಂದಿಲ್ಲ, ಅವ್ರು ಯಾರಣ್ಣ? ಒಬ್ಬೊಬ್ಬೊಬ್ಬ ಬರೀ ಡೌಗಳು. ಇವೇನು ನಿಮಗೆ ಗೊತ್ತಾಗೋದಿಲ್ಲ. ಮುಂದಿನ ಸಮಾಜಕ್ಕೆ ಇವ್ರು ಯಾರು ಅಂತಲೂ ಗೊತ್ತಾಗೋದೊಂದೇ ಅಯ್ಯ ಅಪ್ಪ ಸ್ವಾಮಿ. ಅಣ್ಣ ಅಯ್ಯಪ್ಪ ಸ್ವಾಮಿ ಅಂದ್ರೆ ಅಣ್ಣ ಏನು ಡವ್ ಮಾಡ್ತಿರೋ? ಸಂಕ್ರಾಂತಿ ಶುಭಾಶಯ, ಯುಗಾದಿ ಶುಭಾಶಯ, ಬಕ್ರೀದ್ ಶುಭಾಶಯ, ರಂಜಾನ್ ಶುಭಾಶಯ, ಕ್ರಿಸ್ಮಸ್ ಶುಭಾಶಯ, ಎಲ್ಲ ಶುಭಾಶಯಗಳಿಗೂ ಪೋಸ್ಟರ್ ಹಾಕ್ಬೇಕಾರೆ ಇವ್ರು ಯಾರೋ ಅಯ್ಯ ಅಪ್ಪ ಅಂತ ಗೊತ್ತಾಗಲಿಲ್ಲ, ಇವ್ರು ಯಾರೋ ಸ್ವಾಮಿ ಅಂತ ಗೊತ್ತಾಗಲಿಲ್ಲ. ಅಲ್ಲೋಗಿ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಪೀಕ್ಬೇಕಾರೆ ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ, ಎಲ್ಲೋಗಿ ಆಸ್ಪತ್ರೆಗೆ ಪೀಕ್ಬೇಕಾದ್ರೆ ಗೊತ್ತಾಗಲಿಲ್ಲ, ಇಲ್ಲಿ ಶಿಕ್ಷಣ ಕೊಡ್ಬೇಕಾದ್ರೆ ಗೊತ್ತಾಗಲಿಲ್ಲ. ಬರೀ ಡೌಗಳು. ಈ ಸಮಾಜ ನಾನು ಮಾತ್ರ ಮಾಡೋಕ್ಕಾಗುತ್ತೋ? ನನ್ನಿಂದ ಮಾತ್ರ ಸಾಧ್ಯನಾ? ನಾನು ಮಾತ್ರ ಹಾಳು ಮಾಡ್ಬೋದು, ನನ್ನ ಮಂತಂದರೆಲ್ಲ ಹಾಳು ಮಾಡ್ಬೋದು ಈ ಸಮಾಜನ, ನಾನು ಮಾತ್ರ ಉದ್ಧಾರ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲೆಲ್ಲೆಲ್ಲೆ ನಾನಾರು ಕಶ್ಯಪ ಬ್ರಹ್ಮನ ಮಗ, ನಾನಾರು ಇತಿಗರ್ಭ ಸಂಜಾತ, ನಾನಾರು ಚತುರ್ಮುಖ ಬ್ರಹ್ಮನ ಮಗ, ನಾನಾರು ಸರಿಯಾಗಿ ಓಟ್ ಹಾಕಕ್ಕೆ, ನಾನು ಏನೆಲ್ಲ ಮಾಡ್ಬೋದು, ಮಾಡೋಕ್ಕಾಗಲ್ಲ ಬಡೆತವು. ಅವ್ರು ಮಾಡ್ಬೇಕು, ಅವ್ರು ಮಾಧ್ಯಮದವ್ರು ಅವ್ರು ಮಾಡ್ಬೇಕು. ಆ ಮಾಧ್ಯಮದವ್ರದ್ದು ಹೊಟ್ಟೆಪಾಡು, ನಿಮ್ಮದು ಹೊಟ್ಟೆಪಾಡು, ಒಟ್ಟರಿಗೆ ಎಲ್ರಿಗೂ ಹೊಟ್ಟೆಪಾಡು. ಇಲ್ಲಿ ಬದುಕಕ್ಕೆ ಯೋಚನೆ ಮಾಡಿ ಬದುಕೋಂಥ ಪರಿಸ್ಥಿತಿ. ಹಿಂಗೆ ಆಡ್ತಿರ್ರಿ. ಇರಾಕು ಇಸ್ರೇಲು ಬಾಂಬ್ ಹಾಕ್ಬಾರ್ದು, ಎಲ್ಲರೂ ಬಂದು ದಬಕ್ಕಂತ ಬಿತ್ತು ಅಂದರೆ ಅಯ್ಯೋ ನಾನು ಏನು ಮಾಡೋಕ್ಕಾಗುತ್ತೆ, ಕ್ಯಾಚ್ ಇಟ್ಕೊಳಕ್ಕಾಗತ್ತಾ ಬಾಂಬೇನು ಅಂದರೂ ಅಂದಿರ. ಅಲ್ಲ ಸರಿ, ಇದನ್ನೆಲ್ಲ ಹೇಳ್ತಿದ್ಯಲ್ಲಣ್ಣ ನೀನು, ನೀನು ಸುಮ್ಮನೆ ಬಿಟ್ಬಿಟ್ಟಾರಾ?
ನೀವೇನೊಂದು ಲಕ್ಷ ವರ್ಷಗಟ್ಲೆ ಏನು ಬಾಳ್ತೀರಾ, ಒಂದು ಸಾವಿರಾರು ವರ್ಷಗಳ ಕೋಟಿ ವರ್ಷಗಟ್ಲೆ ಬಾಳ್ತೀರಾ. ನೀವು ಬಾಳೋದು 100 ದಿನ 200 ದಿನ ಇಷ್ಟೇ. ಇನ್ನು ಮುಂದೆ ಇನ್ನೇನಿಲ್ಲ, ಎಲ್ಲರೂ ಸಾಯ್ತೀವಿ. ವಿಚಾರ ಹೇಳ್ಬೇಕು, ದಾಸರು, ಶರಣರು, ಸಂತರು, ಶ್ರೇಷ್ಠರು ಎಲ್ಲರೂ ಮಾಡಿದ್ದಿದೆ. ವಿಚಾರಗಳನ್ನ ಹೇಳ್ತಾ ಹೋದ್ರು. ಅಲ್ಲ, ಆ ಉಪೇಂದ್ರ ಬರ್ಬೇಕಪ್ಪ, ಮಾಡ್ಬೇಕಪ್ಪ, ಏನಾರು ಅವಯ್ಯ ಮಾಡ್ಬೇಕಪ್ಪ. ಆಗಲ್ಲ, ಇಲ್ಲ ಅಂದ್ರೆ ಅವರೆಲ್ಲ ಕಷ್ಟ ಅಂತೀವಿ. ಆ ಉಪೇಂದ್ರ ಆ ಫಿಲಮ್ ಆಗಿ ಹೇಳಿದ್ದು ಈಗ ಅರ್ಥ ಆಗ್ತೈತಿ. ಇದ್ದಿನ ಇದ್ದಂಗೆ ಹೇಳಿರಿ, ಸತ್ಯ ಹೇಳಿರಿ, ಆ ರಿವರ್ಸ್ ಸ್ಕ್ರೀನ್ ಪ್ಲೇ ಯಾಕೆ ಮಾಡ್ತಿತ್ತ ಅವಯ್ಯ ಅಂತ ಈಗ ಅರ್ಥ ಆಗ್ತೈತಿ. ಅಲ್ಲ, ಒಯ್ಯ ಹೇಳಿರೋದು ಇವತ್ತು ನಮಗೆ ಎಫೆಕ್ಟ್ ಆಗ್ತೈತಲ್ಲ. ನನಗೆ ಹೆದರಿಕೆ ಆಗ್ತಿರೋದು ಒಂದೇ, ಆ UI ಸಿನಿಮಾ ಕ್ಲೈಮ್ಯಾಕ್ಸು ಏನಾದರೂ ಆಗ್ಬಿಟ್ರೆ 2 ಪೀಸು ಕತೆ ಏನು ಅಂತ ಬಡಿದವೆ. ಈಗಲೇ ಆಗಿತ್ತಿ ಅಂತೀನಿ, ನಿಮಗಿನ್ನೂ ಗೊತ್ತಿಲ್ವೇ? ಅಯ್ಯಯ್ಯೋ, ಆಯ್ತು ಆಗುತ್ತೆ. ಯಾವಾಗ ನಾವೆಲ್ಲ ಜವಾಬ್ದಾರಿ ತಗೊಂಡಂಗಿದ್ರೆ ಆಗುತ್ತೆ. ನಾವೆಲ್ಲ ಜವಾಬ್ದಾರಿ ತಗೊಬೇಕು, ವಿಚಾರಗಳನ್ನ ಹೇಳ್ಬೇಕು. ವಿಚಾರ ಹೇಳೋಕ್ಕೆ ಯಾರಿಗೂ ಹೆದರ್ಬೇಕಾದ ಅವಶ್ಯಕತೆಗಳಿಲ್ಲ. ಚುನಾವಣಾ ಆಯೋಗ ಸರಿ ಮಾಡ್ತಾ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಹೇಳ್ರಿ, ತಪ್ಪು ಅಂತ ಹೇಳ್ರಿ. ಇದು ಹೆಂಗಾಗ್ಬಿಡ್ತಿ ಅಂದರೆ ಎಲ್ಲರೂ ಕೂಡ ನುಳುಚ್ಕೊಳಕ್ಕೆ ನೋಡ್ತಾವ್ರೆ. ಸಭ್ಯ ಷಂಡರು ಅಂತಾರೆ ಅವ್ರನ್ನೆಲ್ಲನ. ಮಾತ್ರ ಅಣ್ಣ ಬನ್ನಿ ಕೂತ್ಕೊಳ್ಳಿ, ಕಾಪಿ ಟೀ ಬೇಕಾ, ಏನು ಬೇಕು, ಅದು ಬೇಕಾ, ಇದು ಬೇಕಾ? ಬಂದ ಇವನೊಬ್ಬ ಯಾಕಾರು ಬಂದು ಒಳೊಳಗೆ ಮಾತು, ಒಳೊಳಗೆ ಕರಪ್ಷನ್ನು, ನಮ್ಮೊಳಗೆ ಬ್ಯಾಡವಾದ ಎಷ್ಟೋ ವಿಷಯಗಳು ಕೂತ್ಕೊಂಡವೆ. ಮೇಲೊಂದು, ಒಳಗೊಂದು, ತೊಳುಕೊಂದು, ಬಳಕೊಂದು, ಮೇಲು ಶೃಂಗಾರ, ಒಳಗೆ ಬಿಡಬಾರ ಅನ್ನಂಗೆ. ಏನಯ್ಯ ಇದು? ಮಾಡಬಾರ್ದು ಮಾಡ್ಕೊಂಡು, ಆಡಬಾರ್ದು ಈ ಸಮಾಜ, ಈ ಸೃಷ್ಟಿ, ಪ್ರಕೃತಿಯಲ್ಲಿ ಎಲ್ಲರೂ ಬದುಕೋಷ್ಟೈತಿ. ಈ ಪ್ರಕೃತಿ ಸುಂದರವಾದ, ಈ ಸಮಾಜದ ಪ್ರಜಾಪ್ರಭುತ್ವ ಸುಂದರವಾದ ಪರಿಕಲ್ಪನೆಗಳು, ಇವನ್ನೆಲ್ಲ ಹಾಳು ಮಾಡಿ ಅರೆ ಚಾಚಿ, ಅವನ್ ಕಂಡ್ರೆ ಇವನಿಗಾಲ, ಇವನ್ ಕಂಡ್ರೆ ಅವನಿಗಾಲ, ಇವನಂತ ಅವನಂತೆ ಹಿಂಗೆ ಅನ್ಕಂತ ಏಸ್ ದಿವಸ ಕೂತ್ಕಂತಾರೆ. ಬರೀ ಡೌಗಳು. ಆದ್ರೂ ನನಗೆ ಅರ್ಥ ಆಗ್ತಿಲ್ಲ, ಈ ಡೌಗಳು ಅಂದ್ರೇನು? ಇನ್ನೂ ಡವ್ ಮಾಡ್ತಿರಲ್ರ. ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಫೇಸ್ಬುಕ್ಗೆ ಕಮೆಂಟ್ ಮಾಡ್ತಾರೆ, ನೋಡು ಅವ್ನು ಯಾರು ಹಾಕಿದಾನಲ್ಲ, ಓ ಮಂಗ ನನ್ನ ಮಗ, ಓ ಹುಚ್ಚ ನನ್ನ ಮಗ, ಈ ಥರನಾರ ಕಮೆಂಟ್ ಆಗ್ತಾರಲ್ಲ ಅವ್ರು ಕಂಡ್ರೆ ನಿಜವಾದ ಧೈರ್ಯಸ್ಥರು. ಇವ್ರು ಇದಾರೆ ಕೆಲವರು, ಅಯ್ಯೋ ಲೈಕ್ ಹೊತ್ಬಿಟ್ರೆ ನಾನು ಹತ್ತಿರದಲ್ಲಿ ಕಾಣ್ತಿದ್ವಿ, ಅಯ್ಯೋ ಶೇರ್ ಹೊತ್ಬಿಟ್ರೆ ನನ್ನ ಫೇಸ್ಬುಕ್ಕಿಂದ ಹೋಗ್ಬಿಡ್ತೀವಿ, ಅಯ್ಯೋ ನಾನು ಅದು ಮಾಡ್ಬಿಟ್ರೆ ಎಲ್ಲ ಪುಕ್ಳು ತಿಕ್ಳು ನನ್ನ ಮಕ್ಳು ಆಗ್ಬಿಟ್ಟಿದೀವಿ. ಏನು ಹೇಳಕ್ ಹೋಗೋಣ, ಸಾಕಾಗೋಯ್ತು ನನಗೂ ಹೇಳಿ. ಇನ್ಯಾರು ಹೇಳ್ರೆ ಅಂದರೆ ಅಣ್ಣ ಅದು ನಮಗೆಲ್ಲ ಕಷ್ಟ, ನೀವೇನಾರು ಮಾಡ್ರಿ, ಸಮಾಜ ನೀವು ಮಾಡ್ರಿ, ನಿಮ್ಮಿಂದ ನಾವಿರ್ತೀವಿ. ಹಿಂಗೆ ಹಿಂದೆ ಇದ್ದು ಮುಂದೆ ಬಿಟ್ಟು ಅವ್ರು ಇವತ್ತು ಕಟ್ಔಟ್ ಹಾಕೊಂಡು ಮೆರಿತವ್ರೆ. ಇದನ್ನೆಲ್ಲ ಬದಲಾಗಬೇಕು ಅಂದರೆ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ, ಗ್ರಾಮ ಸಭೆ, ವಾರ್ಡ್ ಸಭೆಗಳಲ್ಲಿ ಭೇಟಿಯಾಗಿ ನಿಮ್ಮ ದುಡ್ಡು ಎಷ್ಟೈತಿ, ಏನೈತಿ, ಎತ್ತೈತಿ ಲೆಕ್ಕ ಕೇಳ್ರಿ. ಲೆಕ್ಕ ಕೇಳದಂಗಿದ್ರೆ ನಿಮ್ಮ ಸಾವಿರಾರು ರೂಪಾಯಿ ಹೊಡ್ತಾ ತಿಂತಾರೆ. ಅಣ್ಣ ಒಂಚೂರು ಜಾಸ್ತಿ ಜಮೀನು ತಿಂದ, ತಮ್ಮ ಒಂಚೂರು ಜಾಸ್ತಿ ತಿಂದ ಅಂತೇಳಿ ಗುದ್ದಾಡ್ತೀರ. ನಿಮ್ಮ ಅಡವು ಆಸ್ತಿ ಸಾಮ್ರಾಜ್ಯ ಇಡೀ ಪ್ರಕೃತಿನೇ ವಾಡ್ಕೊಂಡು ತಿನ್ಕೊಂಡು ಬಕ್ಕೊಂಡು ಹಾಕ್ಕೊಂಡು ತಿಂತವ್ರೆ. ಅವ್ರು ಯಾರು ಗೊತ್ತಾಗ್ತಿಲ್ಲ. ಮುಂದಿನ ದಿನಗಳಲ್ಲಿ ಈ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ನು ಬೇಕಾದ್ರೆ ನೀವು ಮರ್ತು ಈ ಕ್ರಾಂತಿಕಾರಿಗಳು, ಮಂದಗಾಮಿಗಳು, ಈ ದೇಶಕ್ಕೆ ಕೊಟ್ಟಂತ ರಕ್ತ ಪಕ್ತ ಎಲ್ಲದನ್ನು ಕೂಡ ಮರ್ತು ನೀವು ಆರಾಮಾಗಿ ಯಾರ್ದೋ ಗುಲಾಮರಾಗಿ ಮತ್ತೆ ನಿಮ್ಮ ಮಕ್ಕಳಿಗೋಸ್ಕರ ದುಡಿತೀನಿ, ಕಳ್ಳರ ಮಕ್ಕಳಿಗೋಸ್ಕರ ದುಡಿತೀನಿ ಅಂತೇಳಿ ದುಡ್ಕಂತ ಆ ಸಮಾಜದಲ್ಲಿ ಆ ಮಕ್ಕಳನ್ನು ಇಲ್ಲಿ ಬಿಟ್ಟು ಹೋಗಿ ಅವ್ರು ಈಗಲೇ ಕೇಳಿರಿ ABCD ಬಿಟ್ಟರೆ ಅವ್ರಿಗೆ ಇನ್ನೇನೂ ಗೊತ್ತಿಲ್ಲ. ಅವ್ರು ಇನ್ನೂ ಹೆಂಗಾಗ್ಬೋದು, ಹೆಂಗ್ ಬದುಕ್ಬೋದು ಅಂತ ನೋಡಿದ್ರೆ ಬಾಂಬಿತ್ತೋ ಬಂಕರು, ನಾನೊಂದು ಬಂಕರ್ ಮಾಡಿಟ್ಕಡಿನಪ್ಪ ಅನ್ನೋ ಮಟ್ಟಕ್ಕೆ ಆಗ್ತಿರ. ಕೊನೆಗೆ ನೀವೆಲ್ಲರೂ ಕೂಡ ಸೇಫ್ ಇಲ್ಲ ಅನ್ನೋ ಕಾರಣಕ್ಕೆ ಈ ವಿಚಾರಗಳನ್ನ ನಿಮ್ಗೆ ತಿಳಿಸ್ತಿದ್ದೀವಿ. ಈಗಲೂ ಕಾಲ ಮಿಂಚಿಲ್ಲ, ಬದಲಾಗ್ರಿ. ಹೆಂಗ್ ಬದಲಾಗೋದು ಏನಿಲ್ಲ ಕಣ್ರಯ್ಯ. ಓಟ್ ಹಾಕ್ಬೇಕಾದ್ರೆ ಒಳ್ಳೆ ವಿಚಾರಗಳನ್ನ ನೋಡ್ರಿ. ಯಾವನ್ ಹೆಂಗಾರೋ ಅರ್ಕಂಡ್ಲಿ, ಯಾರೋ ಸೆಲೆಬ್ರಿಟಿ ಬರ್ತಾನೆ, ಇವತ್ತು ನಾವು ಆಟೋದವರಿಗೆಲ್ಲರಿಗೂ ಇಷ್ಟು ದುಡ್ಡು ಕೊಟ್ಬಿಡ್ತೀನಿ ಅಂತಾನೆ. ಅಷ್ಟು ಅಲ್ಲ, ಹೆಂಗ್ ಸಾಧ್ಯ ಅಂತ ಅವನು ಇದೇ ಆಟೋ ಚಾಲಕರಿಗೋ ಇದೇ ಇನ್ಯಾರಿಗೋ ಚುನಾವಣೆ ಬಂದಾಗ ಯಾವುದೋ MP ಎಲೆಕ್ಷನ್ಗೋ ಯಾವುದೋ MLA ಎಲೆಕ್ಷನ್ಗೋ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಜೈ ಅನ್ಕೊಂಡು ವಿಚಾರಗಳಿಗೆ ಓಟ್ ಹಾಕ್ದಂಗಿದ್ದಾಗ ಈಗ ಬಂದು ದಾನ ಮಾಡ್ತೀನಿ, ಧರ್ಮ ಮಾಡ್ತೀನಿ ಅಂದರೆ ಹೆಂಗೆ ನಂಬ್ತೀರಾ? ಯಾವ ಸೆಲೆಬ್ರಿಟಿಗಳು ಈ ಥರ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ? ಅವ್ರ ಹಿಂದೆ ಇರೋದು ಏನು ಕತೆ? ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಜನ ಬುದ್ಧಿವಂತರಲ್ಲ ಅಂತೇಳಿ ಸರಿಯಾಗಿ ಅರ್ದು ನುಂಗ್ತವ್ರೆ. ನೀವೆಲ್ಲ ಬುದ್ಧಿವಂತರಾದರೆ ಯಾರು ದಾನ ಮಾಡೋದು ಬೇಕಾಗಿಲ್ಲ. ನಿಮ್ಮ ಟ್ಯಾಕ್ಸು ಸಾವಿರಾರು ಕೋಟಿಗಟ್ಟಲೆ ಇದೆ. ಅದನ್ನು ನಿಮ್ಗಳಿಗೆ, ನಿಮ್ಮ ಮಕ್ಕಳಿಗೆ, ಈ ಪ್ರಕೃತಿಗೆ, ಈ ಭವಿಷ್ಯಕ್ಕೆ ಎಲ್ಲರೂ ಸುಖವಾಗಿ ಬದುಕೋದಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಬೋದು. ಸಿಂಪಲ್ ಆಗೈತಿ. ಒಂದು ಓಟು ಬೂತ್ ಒಳಗೆ ಹೋಗಿರ್ತೀರ, ಯಾವ ಬೂತನೂ ಇರಲ್ಲ ಅಲ್ಲಿ. ಇದ್ರೆ ನೀವೇ ಒಂದು ಬೂತ ಓಟ್ ಹಾಕ್ರಿ, ವಿಚಾರಗಳಿಗೆ ಓಟ್ ಹಾಕ್ರಿ. ಸರಿಯಾಗಿ ಕೆಲಸ ಮಾಡ್ದಂಗಿದ್ರೆ ಕೆಳಗೆ ಇಳಿಸ್ತೀನಿ ಹೆದರಿಕೆನ ಊಟ ಹಾಕ್ರಿ. ಹೆದರಿಕೆ ಅಂದ್ರೆ ಏನು ಹೊಡೆದು ಬಿಡೋದು ಅಂತಾನಲ್ಲ, ಆ ಥರ ಅಮೆಂಡ್ಮೆಂಟ್ಗಳು ಬರಬೇಕು ಅಂತೇಳಿ ವಾಯ್ಸ್ ರೈಸ್ ಮಾಡ್ರಿ. ಸರಿನಾ ಸರಿ ಅಂತ ಹೇಳ್ರಿ, ತಪ್ಪುನ ತಪ್ಪು ಅಂತ ಹೇಳ್ರಿ. ಎಲ್ಲಿವರೆಗೂ ನೀವು ಸರಿನಾ ಸರಿ ಅನ್ನಲ್ಲ, ತಪ್ಪುನ ತಪ್ಪು ಅನ್ನಲ್ಲ, ಅಲ್ಲಿವರೆಗೂ ಕೂಡ ಈ ಭ್ರಷ್ಟಾಚಾರಗಳನ್ನೆಲ್ಲ ಮುಂದುವರಿತಾನೆ ಇರ್ತವೆ. ಬರೀ ಡೌಗಳು ಬರಲಾ, ಬರೀ ಡೌಗಳೇ. ಈ ಅಲ್ಲ,
ಅಣ್ಣ ಸರ್ ಸೂಪರ್ ಸರ್ ಈ ಸೀನ್ ಸೂಪರ್ ಬಂದಿದೆ. ಇದು ನೆಕ್ಸ್ಟ್ ಸಿನಿಮಾದಲ್ಲಿ ನೆಕ್ಸ್ಟ್ ಈ ಥರ ಮಾಡೋಣ ಸರ್, ಈ ಥರ ಮಾಡೋಣ ಸರ್. ಇಲ್ಲಿವರೆಗೂ ನೀವು ಮಾಡಿದ್ದು ವಿಡಿಯೋನಾ? ಹಾಂ ಸರ್, ಸಿನಿಮಾನಾ ಸರ್? ಇದು ಡವ್ವಾ?